ANMR ನ್ಯೂಸ್ಗೆ ಸ್ವಾಗತ. ಎಲ್ಕೆಜಿ, ಯುಕೆಜಿ, ಗ್ರೇಡ್ 1 ಟು ಗ್ರೇಡ್ 10 ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಐಐಟಿ, ಜೆಇಇ, ನೀಟ್, ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ. ಕರಾಟೆ, ಡ್ಯಾನ್ಸ್ ಮುಂತಾದ ಕೋ-ಕರಿಕ್ಯುಲರ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ. ನಮ್ಮಲ್ಲಿ ಪ್ರೀಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್ಸ್, ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು. ಕುರುಬೂರು ಭುವನೇಶ್ವರಿ ಜಾತ್ರೆಗೆ ಭರ್ಜರಿ ಸಿದ್ಧತೆ. ಚಿಂತಾಮಣಿ ತಾಲೂಕಿನ ಕುರುಬೂರು ಇತಿಹಾಸ ಪ್ರಸಿದ್ಧ ಭುವನೇಶ್ವರಿ ಜಾತ್ರೆಗೆ ಕ್ಷಣಗಣನೆ ಶುರುವಾಗಿದ್ದು ಈಗಾಗಲೇ ತಯಾರಿ ಜೋರಾಗಿ ಸಾಗಿದೆ. ಯುಗಾದಿ ಹಬ್ಬವಾದ ಏಪ್ರಿಲ್ 9ರಿಂದ 13ರವರೆಗೂ ಅತಿ ವಿಜೃಂಭಣೆಯಿಂದ ಜಾತ್ರೆಯ ವಿವಿಧ ಕಾರ್ಯಕ್ರಮಗಳನ್ನು ಆಚರಿಸಲು ಸಿದ್ಧತೆ ನಡೆದಿದೆ. ಈಗಾಗಲೇ ಗ್ರಾಮದವರು ಜಾತ್ರೆಗೆ ಎಲ್ಲ ಸಿದ್ಧತೆಗೆ ಮುಂದಾಗಿದ್ದು ಜಾತ್ರೆ ಆರಂಭದಿಂದ ಮುಕ್ತಾಯದವರೆಗೂ ದೇವಿ ಭುವನೇಶ್ವರಿಯ ಭಕ್ತರಿಗೆ ದರ್ಶನ ನೀಡುವ ಬೆಟ್ಟದ ಮೇಲಿನ ದೇವಾಲಯವು ಜನಾಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ದೇವಸ್ಥಾನವನ್ನು ಅಲಂಕರಿಸುವ ಕೆಲಸ ಸಹ ಸಂಪೂರ್ಣವಾಗಿ ಮುಗಿದಿದೆ. ಯುಗಾದಿ ಹಬ್ಬವಾದ ಇಂದು ಬೆಳಗ್ಗೆ 6 ಗಂಟೆಗೆ ದೇವಿ ದರ್ಶನ ಆರಂಭವಾಗಿ ಬರುವ ಭಕ್ತರಿಗೆ, ವಿಶೇಷವಾಗಿ ಮಹಿಳಾ ಭಕ್ತರು ತಮ್ಮ ಕೋರಿಕೆಗಳು ಮತ್ತು ಇಷ್ಟಾರ್ಥಗಳನ್ನು ಪೂರೈಸುವ ದೇವಿಗೆ ಪಚ್ಚೆಗಳನ್ನು ಇಡುವ ಪದ್ಧತಿ ಪುರಾತನ ಕಾಲದಿಂದ ಬಂದಿದೆ. ಬರುವ ಭಕ್ತರು ಒಂದೊತ್ತು ಇರುವವರೆಗೆ ಗ್ರಾಮದಲ್ಲಿ ಬೆಳಗ್ಗೆ 6 ಗಂಟೆಗೆ ಪ್ರಸಾದ ಹಾಗೂ ಊಟದ ವ್ಯವಸ್ಥೆ ಹಾಗೂ ಬೆಟ್ಟದ ಮೇಲೆ ಅಮ್ಮನವರಿಗೆ ವಿಶೇಷ ಅಲಂಕಾರ, ಗ್ರಾಮದಲ್ಲಿನ ಭುವನೇಶ್ವರಿ, ಜಲಗಂಗಮ್ಮ, ಗಣಪತಿಯವರಿಗೆ ವಿಶೇಷ ಅಲಂಕಾರ ಸಹ ಏರ್ಪಡಿಸಲಾಗಿದೆ. ಏಪ್ರಿಲ್ 10ರಂದು ಬುಧವಾರ ಶ್ರೀ ಭುವನೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಮಧ್ಯಾಹ್ನ 2 ಗಂಟೆಗೆ ರಥೋತ್ಸವ ನಡೆಯಲಿದೆ. ರಥೋತ್ಸವದ ಅಂಗವಾಗಿ ಕೀಲು ಕುದುರೆ, ನೃತ್ಯ, ಕೋಲಾಟ, ಪಂಡ್ರಿ ಭಜನೆ, ಉಟ್ಲು ಪರಿಷೆ, ಪಾನಕ ಮತ್ತು ಹೆಸರುಬೇಳೆ ವಿತರಣೆ, ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ, ಬೆಟ್ಟದ ಮೇಲೆ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮತ್ತು ರಾತ್ರಿ ಶ್ರೀ ಭುವನೇಶ್ವರಿ ಪಲ್ಲಕ್ಕಿ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 11ರಂದು ಮಧ್ಯಾಹ್ನ ವಸಂತೋತ್ಸವ, ರಾತ್ರಿ 7 ಗಂಟೆಗೆ ಧ್ವಜಾರೋಹಣ ಮತ್ತು ರಾತ್ರಿ ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 12ರಂದು ಸಂಜೆ 4 ಗಂಟೆಗೆ ಬೆಟ್ಟದ ಮೇಲೆ ಅಮ್ಮನವರಿಗೆ, ಸಂಜೆ 4 ಗಂಟೆಗೆ ಕುರುಬೂರು ಗ್ರಾಮಸ್ಥರಿಂದ ಆರತಿ ಮತ್ತು ದೀಪೋತ್ಸವ ಹಾಗೂ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿದೆ ಎಂದು ಗ್ರಾಮದ ದೇವಾಲಯದ ಕನ್ವೀನರ್ ಜಿ. ರವೀಂದ್ರಗೌಡ ಮತ್ತು ಗೌಡನವರ ಎಸ್. ನಾರಾಯಣಸ್ವಾಮಿ ತಿಳಿಸಿದ್ದಾರೆ.